ಕಳೆದ 18 ವರ್ಷಗಳ ನಂತರ ಪ್ರತಿಯೊಬ್ಬ RCB ಅಭಿಮಾನಿಗಳು ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಫೈನಲ್ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. RCB ವರ್ಸಸ್ ಪಂಜಾಬ್ ಈಗ ಏನು ಸಂಜೆ ಆರಂಭ ಆಗ್ತಾ ಇದೆ. ಇದಕ್ಕೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಹೋಮ ಹವನಗಳಿರ್ಬೋದು, ಜೊತೆಗೆ ಪೂಜೆ ಪುನಸ್ಕಾರಗಳಿರ್ಬೋದು, ಹೋಟೆಲ್ಗಳಲ್ಲಿ ಉಚಿತವಾದ ಊಟವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ RCB ಅಭಿಮಾನಿಗಳು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಇರ್ಗೇನಹಳ್ಳಿ ಬಳಿ ಇರ್ತಕ್ಕಂಥ ನ್ಯೂ ಒಂದು ವಿಜಿಲೆಂಟ್ ಹೋಟೆಲ್ನಲ್ಲಿ ನಾವಿದ್ದೇವೆ. ನಾವು ನೋಡ್ಬೋದು ಇಲ್ಲಿ ಹೋಟೆಲ್ನ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಏನು RCB ಕಪ್ಪು ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಏನು ಈ ಒಂದು ಹೋಟೆಲ್ಗೆ ಬರ್ತಕ್ಕಂಥ ಏನು ಗ್ರಾಹಕರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಿಹಿಯನ್ನು ಹಂಚಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಇಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಏನು ಹೋಟೆಲ್ಗೆ ಬರ್ತಕ್ಕಂಥ ಗ್ರಾಹಕರಿಗೆ ಈಗಾಗಲೇ ಹೋಳಿಗೆಯನ್ನು ಸಜ್ಜು ಮಾಡ್ಕೊಂಡಿರುವಂಥದ್ದು. ಮಧ್ಯಾಹ್ನದ ನಂತರ ಏನು ಸಂಜೆ RCB ಮ್ಯಾಚು ಈಗೇನು ಆರಂಭ ಆಗುತ್ತೆ, ಅಷ್ಟರೊಳಗಡೆ ಯಾರೇ ಎಲ್ಲ ಪ್ರಯಾಣಿಕರು ಅಂದರೆ ಪ್ರಯಾಣಿಕರು ಇರ್ಬೋದು, ಜೊತೆಗೆ ಗ್ರಾಹಕರು ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಹೋಳಿಗೆಯನ್ನು ಕೊಡಲಿಕ್ಕೆ ಈಗಾಗಲೇ ಬಾಣಿಸಿಗರು ಕೂಡ ಇದನ್ನು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗ ಇಲ್ಲಿ ಏನು ನ್ಯೂ ಒಂದು ವಿಜಿಲೆಂಟ್ ಹೋಟೆಲ್ನ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಬಾಣಿಸಿಗರು ಏನಿದ್ದಾರೆ ಅವರೆಲ್ಲ ಕೂಡ ಒಂದು ಜೆರ್ಸಿ RCB ಜೆರ್ಸಿಯನ್ನು ತೊಟ್ಟು ನಾವು ಈ ಬಾರಿ ಕಪ್ಪು ನಮ್ಮ RCB ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಕಪ್ಪು ತೆಗೆದುಕೊಂಡು ಬಂದೇ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ನಂದೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತೇನೆ. ಸರ್, ಈಗ ಇವತ್ತು RCB ಫೈನಲ್ ಪಂದ್ಯ, ಜೊತೆಗೆ ನಿಮ್ಮ ಹೋಟೆಲ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಉಚಿತವಾಗಿ ಒಂದು ಸಿಹಿಯನ್ನು ಹಂಚ್ತಾ ಇದ್ರಿ, ಏನು ಹೇಳ್ತೀರಿ? ಸರ್ ನಮಸ್ತೆ. ಇದು ವೆಜ್ಲ್ಯಾಂಡ್ ಅಂತ, ನ್ಯೂ ನಂದಿ ವೆಜ್ಲ್ಯಾಂಡ್ ಅಂತ, BB ರೋಡ್ ಇರ್ಗೇನಹಳ್ಳಿ ಗೇಟು ಮುದುಗೂರ್ಕೆ ಹತ್ರ ಇದೆ. ನಾವು RCB ಗೆದ್ದೇ ಗೆಲ್ಲುತ್ತೆ ಅಂತ ಬೆಳಗ್ಗೆ 4 ಗಂಟೆಯಿಂದ ತಯಾರು ಮಾಡಿದ್ದೀವಿ. ಹತ್ತತ್ರ ಒಂದು 500ರಿಂದ 600 ಹೋಳಿಗೆ ಮಾಡಿದ್ದೀವಿ. ಪ್ರತಿಯೊಬ್ಬ ಗ್ರಾಹಕರು ಎಷ್ಟು ಜನ ಬಂದರೂ ಪ್ರತಿಯೊಬ್ಬರು ಕೊಡ್ತೀವಿ ಅಂತ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡಿದ್ದೀವಿ. RCB ಗೆದ್ದೇ ಗೆಲ್ಲುತ್ತೆ ಸರ್, ಆ ನಂಬಿಕೆ ಪ್ರೀತಿ ವಿಶ್ವಾಸ ನಮಗಿದೆ ಸರ್. ಮತ್ತೊಬ್ಬ RCB ಅಭಿಮಾನಿಗಳಿದ್ರೆ ಅವ್ರನ್ನೇ ಮಾತಾಡ್ಸೋಣ. ನೀವೇನು ಹೇಳ್ತೀರಿ ಇವತ್ತು ಸಿಹಿ ಹಂಚ್ತಾರಂಥದ್ದು ವಿಜ್ಲ್ಯಾಂಡ್ ಹೋಟೆಲಲ್ಲಿ? ಸರ್, 18ನೇ ಸೀಸನ್ ಅಂತಂದರೆ ಎಲ್ಲರಿಗೂ ತುಂಬ ಸ್ಪೆಷಲ್ ಸೀಸನ್. ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಬಂದು 18. ಸೊ ಈಗ ಅವ್ರು ಫೈನಲ್ಗೆ ಬಂದಿರೋದ್ರಿಂದ ನಮಗೆ ಫೈನಲ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. 100% ಫೈನಲ್ ಗೆದ್ದೇ ಗೆಲ್ತೀವಿ ಸರ್. ಜೈ RCB, ಜೈ ಅಭಿಮಾನಿಗಳು ಒಂದು ರೀತಿ ಹೇಳಿದ್ರೆ, ಜೊತೆಗೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೇನೆ. ಮೇಡಮ್, ನೀವು ಇವತ್ತು RCB ಮ್ಯಾಚ್ ಬಗ್ಗೆ ಹೋಳಿಗೆ ಕೂಡ ನೀವು ಬೆಳಗ್ಗೆಯಿಂದ ತಯಾರು ಮಾಡಿಕೊಂಡು ಗ್ರಾಹಕರಿಗೆ ಕೊಡ್ಲಿಕ್ಕೆ ಇಟ್ಕೊಂಡಿದ್ದೀರಿ, ಏನು ಹೇಳ್ತೀರಿ? ಸರ್, RCB ಗೆಲ್ಲಬೇಕು ಅಂತಂದು ಎಲ್ಲರಿಗೂ ಅಭಿಮಾನ ಇದೆ. RCB ಮೇಲೆ ಗೆದ್ದೇ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಹಂಗಾಗಿ ನಾವು ಬೆಳಗ್ಗೆಯಿಂದನೂ ಹೋಳಿಗೆನೆಲ್ಲ ಉಚಿತವಾಗಿ ಕೊಡ್ತಾ ಬರ್ತಿದ್ದೀವಿ. ಮ್ಯಾಚ್ ಮುಗಿಯೋ ತನಕನೂ ಕೊಡ್ತೀವಿ ಸರ್. ಗೆದ್ದೇ ಗೆಲ್ಲುತ್ತಾ? ಗೆದ್ದೇ ಗೆಲ್ಲುತ್ತೆ. ಇದಿಷ್ಟು ಏನು ವಿಜಿಲೆಂಟ್ ಹೋಟೆಲ್ನ ಸಿಬ್ಬಂದಿಗಳು ಹೇಳುವಂಥ ಮಾತು. ಈಗಾಗಲೇ RCB ಫೈನಲ್ನಲ್ಲಿ ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಕಪ್ಪು ತೆಗೆದುಕೊಂಡೇ ಬರುತ್ತೆ. ಹಾಗಾಗಿ ಉಚಿತವಾಗಿ ನಾವು ಇವತ್ತು ಹೋಳಿಗೆಯನ್ನು ಪ್ರತಿಯೊಂದು ಗ್ರಾಹಕರು ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. RCB ಕಪ್ಪು ತೆಗೆದುಕೊಂಡು ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸನ ಹೋಟೆಲ್ನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಣಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕಳೆದ 18 ವರ್ಷಗಳ ನಂತರ ಪ್ರತಿಯೊಬ್ಬ RCB ಅಭಿಮಾನಿಗಳು ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಫೈನಲ್ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. RCB ವರ್ಸಸ್ ಪಂಜಾಬ್ ಈಗ ಏನು ಸಂಜೆ ಆರಂಭ ಆಗ್ತಾ ಇದೆ. ಇದಕ್ಕೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಹೋಮ ಹವನಗಳಿರ್ಬೋದು, ಜೊತೆಗೆ ಪೂಜೆ ಪುನಸ್ಕಾರಗಳಿರ್ಬೋದು, ಹೋಟೆಲ್ಗಳಲ್ಲಿ ಉಚಿತವಾದ ಊಟವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ RCB ಅಭಿಮಾನಿಗಳು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಇರ್ಗೇನಹಳ್ಳಿ ಬಳಿ ಇರ್ತಕ್ಕಂಥ ನ್ಯೂ ಒಂದು ವಿಜಿಲೆಂಟ್ ಹೋಟೆಲ್ನಲ್ಲಿ ನಾವಿದ್ದೇವೆ. ನಾವು ನೋಡ್ಬೋದು ಇಲ್ಲಿ ಹೋಟೆಲ್ನ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಏನು RCB ಕಪ್ಪು ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಏನು ಈ ಒಂದು ಹೋಟೆಲ್ಗೆ ಬರ್ತಕ್ಕಂಥ ಏನು ಗ್ರಾಹಕರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಿಹಿಯನ್ನು ಹಂಚಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಇಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಏನು ಹೋಟೆಲ್ಗೆ ಬರ್ತಕ್ಕಂಥ ಗ್ರಾಹಕರಿಗೆ ಈಗಾಗಲೇ ಹೋಳಿಗೆಯನ್ನು ಸಜ್ಜು ಮಾಡ್ಕೊಂಡಿರುವಂಥದ್ದು. ಮಧ್ಯಾಹ್ನದ ನಂತರ ಏನು ಸಂಜೆ RCB ಮ್ಯಾಚು ಈಗೇನು ಆರಂಭ ಆಗುತ್ತೆ, ಅಷ್ಟರೊಳಗಡೆ ಯಾರೇ ಎಲ್ಲ ಪ್ರಯಾಣಿಕರು ಅಂದರೆ ಪ್ರಯಾಣಿಕರು ಇರ್ಬೋದು, ಜೊತೆಗೆ ಗ್ರಾಹಕರು ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಹೋಳಿಗೆಯನ್ನು ಕೊಡಲಿಕ್ಕೆ ಈಗಾಗಲೇ ಬಾಣಿಸಿಗರು ಕೂಡ ಇದನ್ನು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗ ಇಲ್ಲಿ ಏನು ನ್ಯೂ ಒಂದು ವಿಜಿಲೆಂಟ್ ಹೋಟೆಲ್ನ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಬಾಣಿಸಿಗರು ಏನಿದ್ದಾರೆ ಅವರೆಲ್ಲ ಕೂಡ ಒಂದು ಜೆರ್ಸಿ RCB ಜೆರ್ಸಿಯನ್ನು ತೊಟ್ಟು ನಾವು ಈ ಬಾರಿ ಕಪ್ಪು ನಮ್ಮ RCB ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಕಪ್ಪು ತೆಗೆದುಕೊಂಡು ಬಂದೇ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ನಂದೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತೇನೆ. ಸರ್, ಈಗ ಇವತ್ತು RCB ಫೈನಲ್ ಪಂದ್ಯ, ಜೊತೆಗೆ ನಿಮ್ಮ ಹೋಟೆಲ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಉಚಿತವಾಗಿ ಒಂದು ಸಿಹಿಯನ್ನು ಹಂಚ್ತಾ ಇದ್ರಿ, ಏನು ಹೇಳ್ತೀರಿ? ಸರ್ ನಮಸ್ತೆ.
ಇದು ವೆಜ್ಲ್ಯಾಂಡ್ ಅಂತ ನ್ಯೂ ನಂದಿ ವೆಜ್ಲ್ಯಾಂಡ್ ಅಂತ ಬಿ.ಬಿ. ರೋಡ್ ಇರಿಗೇನಹಳ್ಳಿ ಗೇಟು ಮುದುಗುರ್ಕೆ ಹತ್ರ ಇದೆ. ನಾವು RCB ಗೆದ್ದೆ ಗೆಲ್ಲುತ್ತೆಯಿಂದ ಬೆಳಗ್ಗೆ 4 ಗಂಟೆಯಿಂದ ತಯಾರು ಮಾಡಿದ್ದೀವಿ. ಹತ್ತತ್ರ ಒಂದು 500ರಿಂದ 600 ಹೋಳಿಗೆ ಮಾಡಿದ್ದೀವಿ. ಪ್ರತಿಯೊಬ್ಬ ಗ್ರಾಹಕರು ಎಷ್ಟು ಜನ ಬಂದರೂ ಪ್ರತಿಯೊಬ್ಬರು ಕೊಡ್ತೀವಿ ಅಂತ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡಿದ್ದೀವಿ. RCB ಗೆದ್ದೆ ಗೆಲ್ಲುತ್ತೆ ಸರ್. ಆ ನಂಬಿಕೆ ಪ್ರೀತಿ ವಿಶ್ವಾಸ ನಮಗಿದೆ ಸರ್. ಮತ್ತೊಬ್ಬ RCB ಅಭಿಮಾನಿಗಳಿದ್ರೆ ಅವ್ರನ್ನೇ ಮಾತಾಡ್ಸೋಣ. ನೀವೇನು ಹೇಳ್ತೀರಿ? ಇವತ್ತು ಸಿಹಿ ಹಂಚುತ್ತಾರಂಥದ್ದು ವೆಜ್ಲ್ಯಾಂಡ್ ಹೋಟೆಲಲ್ಲಿ. ಸರ್ 18ನೇ ಸೀಸನ್ ಅಂತಂದರೆ ಎಲ್ಲರಿಗೂ ತುಂಬ ಸ್ಪೆಷಲ್ ಸೀಸನ್. ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಬಂದು 18. ಸೊ ಈಗ ಅವ್ರು ಫೈನಲ್ ಬಂದಿರೋದ್ರಿಂದ ನಮಗೆ ಫೈನಲ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. 100% ಫೈನಲ್ ಗೆದ್ದೇ ಗೆಲ್ತೀವಿ ಸರ್. ಜೈ RCB, ಜೈ ಅಭಿಮಾನಿಗಳು ಒಂದು ರೀತಿ ಹೇಳಿದ್ರೆ, ಜೊತೆಗೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೇನೆ. ಮೇಡಮ್, ನೀವು ಇವತ್ತು RCB ಮ್ಯಾಚ್ ಬಗ್ಗೆ ಹೋಳಿಗೆ ಕೂಡ ನೀವು ಬೆಳಗ್ಗೆಯಿಂದ ತಯಾರು ಮಾಡಿಕೊಂಡು ಗ್ರಾಹಕರಿಗೆ ಕೊಡ್ಲಿಕ್ಕೆ ಇಟ್ಕೊಂಡಿದ್ದೀರಿ, ಏನು ಹೇಳ್ತೀರಿ? ಸರ್ RCB ಗೆಲ್ಲಬೇಕು ಅಂತಂದು ಎಲ್ಲರಿಗೂ ಅಭಿಮಾನ ಇದೆ. RCB ಮೇಲೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಹಂಗಾಗಿ ನಾವು ಬೆಳಗ್ಗೆಯಿಂದನೂ ಹೋಳಿಗೆನೆಲ್ಲ ಉಚಿತವಾಗಿ ಕೊಡ್ತಾ ಬರ್ತಿದ್ದೀವಿ. ಮ್ಯಾಚ್ ಮುಗಿಯೋ ತನಕನೂ ಕೊಡ್ತೀವಿ ಸರ್. ಗೆದ್ದೆ ಗೆಲ್ಲುತ್ತಾ? ಗೆದ್ದೆ ಗೆಲ್ಲುತ್ತೆ. ಇದಿಷ್ಟು ಏನು ವೆಜ್ಲ್ಯಾಂಡ್ ಹೋಟೆಲ್ನ ಸಿಬ್ಬಂದಿಗಳು ಹೇಳುವಂಥ ಮಾತು. ಈಗಾಗಲೇ RCB ಫೈನಲ್ನಲ್ಲಿ ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಕಪ್ಪು ತೆಗೆದುಕೊಂಡೇ ಬರುತ್ತೆ. ಹಾಗಾಗಿ ಉಚಿತವಾಗಿ ನಾವು ಇವತ್ತು ಹೋಳಿಗೆಯನ್ನು ಪ್ರತಿಯೊಂದು ಗ್ರಾಹಕರು ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. RCB ಕಪ್ಪು ತೆಗೆದುಕೊಂಡು ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸನ ಹೋಟೆಲ್ನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಣಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಕಳೆದ 18 ವರ್ಷಗಳ ನಂತರ ಪ್ರತಿಯೊಬ್ಬ RCB ಅಭಿಮಾನಿಗಳು ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಫೈನಲ್ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. RCB ವರ್ಸಸ್ ಪಂಜಾಬ್ ಈಗ ಏನು ಸಂಜೆ ಆರಂಭ ಆಗ್ತಾ ಇದೆ. ಇದಕ್ಕೆ ಈಗಾಗಲೇ ಇಡೀ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಹೋಮ ಹವನಗಳಿರ್ಬೋದು, ಜೊತೆಗೆ ಪೂಜೆ ಪುನಸ್ಕಾರಗಳಿರ್ಬೋದು, ಹೋಟೆಲ್ಗಳಲ್ಲಿ ಉಚಿತವಾದ ಊಟವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯ RCB ಅಭಿಮಾನಿಗಳು ಈಗಾಗಲೇ ಮಾಡ್ಕೊಂಡಿರುವಂಥದ್ದು. ನಾವೀಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಇರ್ಗೇನಹಳ್ಳಿ ಬಳಿ ಇರ್ತಕ್ಕಂಥ ನ್ಯೂ ಒಂದು ವೆಜ್ಲ್ಯಾಂಡ್ ಹೋಟೆಲ್ನಲ್ಲಿ ನಾವಿದ್ದೇವೆ. ನಾವು ನೋಡ್ಬೋದು ಇಲ್ಲಿ ಹೋಟೆಲ್ನ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಏನು RCB ಕಪ್ಪು ಗೆದ್ದೇ ಗೆಲ್ಲುತ್ತೆ ಅಂತೇಳಿ ಏನು ಈ ಒಂದು ಹೋಟೆಲ್ಗೆ ಬರ್ತಕ್ಕಂಥ ಏನು ಗ್ರಾಹಕರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಿಹಿಯನ್ನು ಹಂಚಲಿಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು ನಾವು ನೋಡ್ಬೋದು. ಈಗಾಗಲೇ ಇಲ್ಲಿ ಹೋಟೆಲಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬ ಸಿಬ್ಬಂದಿಗಳು ಕೂಡ ಈಗಾಗಲೇ ಬೆಳಗ್ಗೆಯಿಂದನೂ ಕೂಡ ಏನು ಹೋಟೆಲ್ಗೆ ಬರ್ತಕ್ಕಂಥ ಗ್ರಾಹಕರಿಗೆ ಈಗಾಗಲೇ ಹೋಳಿಗೆಯನ್ನು ಸಜ್ಜು ಮಾಡ್ಕೊಂಡಿರುವಂಥದ್ದು. ಮಧ್ಯಾಹ್ನದ ನಂತರ ಏನು ಸಂಜೆ RCB ಮ್ಯಾಚು ಈಗೇನು ಆರಂಭ ಆಗುತ್ತೆ, ಅಷ್ಟರೊಳಗಡೆ ಯಾರೇ ಎಲ್ಲ ಪ್ರಯಾಣಿಕರು ಅಂದರೆ ಪ್ರಯಾಣಿಕರು ಇರ್ಬೋದು, ಜೊತೆಗೆ ಗ್ರಾಹಕರು ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಹೋಳಿಗೆಯನ್ನು ಕೊಡಲಿಕ್ಕೆ ಈಗಾಗಲೇ ಬಾಣಿಸಿಗರು ಕೂಡ ಇದನ್ನು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಜೊತೆಗೆ ನಾವು ನೋಡ್ಬೋದು ಈಗ ಇಲ್ಲಿ ಏನು ನ್ಯೂ ಒಂದು ವೆಜ್ಲ್ಯಾಂಡ್ ಹೋಟೆಲ್ನ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಬಾಣಿಸಿಗರು ಏನಿದ್ದಾರೆ ಅವರೆಲ್ಲ ಕೂಡ ಒಂದು ಜೆರ್ಸಿ RCB ಜೆರ್ಸಿಯನ್ನು ತೊಟ್ಟು ನಾವು ಈ ಬಾರಿ ಕಪ್ಪು ನಮ್ಮ RCB ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಕಪ್ಪು ತೆಗೆದುಕೊಂಡು ಬಂದೇ ಬರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ವಿಶ್ವಾಸವನ್ನು ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ನಂದೀಶ್ ಅವರು ನಮ್ಮ ಜೊತೆ ಇದ್ದಾರೆ, ಅವನ್ನೇ ನಾನು ಮಾತಾಡ್ತೇನೆ. ಸರ್, ಈಗ ಇವತ್ತು RCB ಫೈನಲ್ ಪಂದ್ಯ, ಜೊತೆಗೆ ನಿಮ್ಮ ಹೋಟೆಲ್ನಲ್ಲಿ ಯಾವೆಲ್ಲ ರೀತಿಯಲ್ಲಿ ತಯಾರಿ ಮಾಡಿಕೊಂಡು ಉಚಿತವಾಗಿ ಒಂದು ಸಿಹಿಯನ್ನು ಹಂಚ್ತಾ ಇದ್ದೀರಿ, ಏನು ಹೇಳ್ತೀರಿ? ಸರ್ ನಮಸ್ತೆ. ಇದು ವೆಜ್ಲ್ಯಾಂಡ್ ಅಂತ ನ್ಯೂ ನಂದಿ ವೆಜ್ಲ್ಯಾಂಡ್ ಅಂತ ಬಿ.ಬಿ. ರೋಡ್ ಇರಿಗೇನಹಳ್ಳಿ ಗೇಟು ಮುದುಗುರ್ಕೆ ಹತ್ರ ಇದೆ. ನಾವು RCB ಗೆದ್ದೆ ಗೆಲ್ಲುತ್ತೆಯಿಂದ ಬೆಳಗ್ಗೆ 4 ಗಂಟೆಯಿಂದ ತಯಾರು ಮಾಡಿದ್ದೀವಿ. ಹತ್ತತ್ರ ಒಂದು 500ರಿಂದ 600 ಹೋಳಿಗೆ ಮಾಡಿದ್ದೀವಿ. ಪ್ರತಿಯೊಬ್ಬ ಗ್ರಾಹಕರು ಎಷ್ಟು ಜನ ಬಂದರೂ ಪ್ರತಿಯೊಬ್ಬರು ಕೊಡ್ತೀವಿ ಅಂತ ಒಂದು ಪ್ರೀತಿ ವಿಶ್ವಾಸದಿಂದ ಮಾಡಿದ್ದೀವಿ. RCB ಗೆದ್ದೆ ಗೆಲ್ಲುತ್ತೆ ಸರ್. ಆ ನಂಬಿಕೆ ಪ್ರೀತಿ ವಿಶ್ವಾಸ ನಮಗಿದೆ ಸರ್. ಮತ್ತೊಬ್ಬ RCB ಅಭಿಮಾನಿಗಳಿದ್ರೆ ಅವ್ರನ್ನೇ ಮಾತಾಡ್ಸೋಣ. ನೀವೇನು ಹೇಳ್ತೀರಿ? ಇವತ್ತು ಸಿಹಿ ಹಂಚುತ್ತಾರಂಥದ್ದು ವೆಜ್ಲ್ಯಾಂಡ್ ಹೋಟೆಲಲ್ಲಿ. ಸರ್ 18ನೇ ಸೀಸನ್ ಅಂತಂದರೆ ಎಲ್ಲರಿಗೂ ತುಂಬ ಸ್ಪೆಷಲ್ ಸೀಸನ್. ಯಾಕೆ ಅಂತಂದರೆ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ ಬಂದು 18. ಸೊ ಈಗ ಅವ್ರು ಫೈನಲ್ ಬಂದಿರೋದ್ರಿಂದ ನಮಗೆ ಫೈನಲ್ ಗೆದ್ದಷ್ಟೇ ಖುಷಿ ಆಗ್ತಾ ಇದೆ. 100% ಫೈನಲ್ ಗೆದ್ದೇ ಗೆಲ್ತೀವಿ ಸರ್. ಜೈ RCB, ಜೈ ಅಭಿಮಾನಿಗಳು ಒಂದು ರೀತಿ ಹೇಳಿದ್ರೆ, ಜೊತೆಗೆ ಇಲ್ಲಿ ಮಹಿಳಾ ಸಿಬ್ಬಂದಿಗಳು ಕೂಡ ಇದ್ದಾರೆ, ಅವ್ರನ್ನೇ ನಾನು ಮಾತಾಡ್ಸ್ತಾ ಹೋಗ್ತೇನೆ. ಮೇಡಮ್, ನೀವು ಇವತ್ತು RCB ಮ್ಯಾಚ್ ಬಗ್ಗೆ ಹೋಳಿಗೆ ಕೂಡ ನೀವು ಬೆಳಗ್ಗೆಯಿಂದ ತಯಾರು ಮಾಡಿಕೊಂಡು ಗ್ರಾಹಕರಿಗೆ ಕೊಡ್ಲಿಕ್ಕೆ ಇಟ್ಕೊಂಡಿದ್ದೀರಿ, ಏನು ಹೇಳ್ತೀರಿ? ಸರ್ RCB ಗೆಲ್ಲಬೇಕು ಅಂತಂದು ಎಲ್ಲರಿಗೂ ಅಭಿಮಾನ ಇದೆ. RCB ಮೇಲೆ ಗೆದ್ದೆ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ. ಹಂಗಾಗಿ ನಾವು ಬೆಳಗ್ಗೆಯಿಂದನೂ ಹೋಳಿಗೆನೆಲ್ಲ ಉಚಿತವಾಗಿ ಕೊಡ್ತಾ ಬರ್ತಿದ್ದೀವಿ. ಮ್ಯಾಚ್ ಮುಗಿಯೋ ತನಕನೂ ಕೊಡ್ತೀವಿ ಸರ್. ಗೆದ್ದೆ ಗೆಲ್ಲುತ್ತಾ? ಗೆದ್ದೆ ಗೆಲ್ಲುತ್ತೆ. ಇದಿಷ್ಟು ಏನು ವೆಜ್ಲ್ಯಾಂಡ್ ಹೋಟೆಲ್ನ ಸಿಬ್ಬಂದಿಗಳು ಹೇಳುವಂಥ ಮಾತು. ಈಗಾಗಲೇ RCB ಫೈನಲ್ನಲ್ಲಿ ಗೆದ್ದೇ ಗೆಲ್ಲುತ್ತೆ, ಜೊತೆಗೆ ಕಪ್ಪು ತೆಗೆದುಕೊಂಡೇ ಬರುತ್ತೆ. ಹಾಗಾಗಿ ಉಚಿತವಾಗಿ ನಾವು ಇವತ್ತು ಹೋಳಿಗೆಯನ್ನು ಪ್ರತಿಯೊಂದು ಗ್ರಾಹಕರು ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಕೊಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ. RCB ಕಪ್ಪು ತೆಗೆದುಕೊಂಡು ಬಂದೇ ಬರುತ್ತೆ ಅಂತಕ್ಕಂಥ ವಿಶ್ವಾಸನ ಹೋಟೆಲ್ನ ಸಿಬ್ಬಂದಿ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಮಣಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.